ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹೋದಂತ ಮಹಿಳೆ ಕೋಮಾಗೆ ಶಿಫ್ಟ್ ಆಗಿದ್ದಾರೆ ಈಗ. ವೈದ್ಯರ ಎಡವಟ್ಟಿಗೆ ಮಹಿಳೆ ಆಸ್ಪತ್ರೆಯಲ್ಲಿ ನರಳಾಟವನ್ನು ನಡೆಸಿದ್ದಾರೆ. ಹಲ್ಲಿನ ಸಮಸ್ಯೆಗೆ ಅಂತ ಹೋದ ಮಹಿಳೆ ಈಗ ಕೋಮಾಗೆ ಶಿಫ್ಟ್ ಆಗಿದ್ದಾರೆ. ಆಸ್ಪತ್ರೆಯಲ್ಲಿ ಮಹಿಳೆ ಸಾವು ಬದುಕಿನ ಮಧ್ಯೆ ಹೋರಾಟವನ್ನು ನಡೆಸಿದ್ದಾರೆ. ಕಳೆದ 40 ದಿನಗಳಿಂದ ಮಹಿಳೆ ಕೋಮಾದಲ್ಲಿದ್ದಾರೆ. ಅನಸ್ತೇಷಿಯಾ ಕೊಟ್ಟಿದ್ದೇ ಕೋಮಾಗೆ ಹೋಗಿದ್ದಾರೆ ಮಹಿಳೆ. ಹಲ್ಲು ನೋವಿಗೆ ಆಸ್ಪತ್ರೆಗೆ ಹೋಗಿದ್ದಂಥ ನಾಜಿಯಾ ಬೇಗಂ ಎಂಬಾತರು ಕಲಬುರಗಿಯ ಬಸವೇಶ್ವರ ಆಸ್ಪತ್ರೆಗೆ ಹೋಗಿದ್ರು. ಮಹಿಳೆ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ಡಾಕ್ಟರ್ ಸೂಚನೆ ಕೂಡ ನೀಡಿದರು. ಬೇರೆ ಆಸ್ಪತ್ರೆಗೆ ತೋರಿಸಲು ಹಣವಿಲ್ಲ ಎಂದು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಮಹಿಳೆಯದ್ದೀಗ. ಆಗ್ಯದ ಫರಕ್ ಬೀಳ್ತದ ಹೆಂಗ್ ಮಾಡಮ್ಮ, ಇದಕ್ಕೆ ಏನಾರು ಮಾಡಿ ನಿಮ್ಮ ಮಗಳಿಗೆ ಆರಾಮ್ ಮಾಡಮ್ಮ ಅಂತ ಅಂದ್ರೆ ನಾವೇನಂದ್ರೆ ನಮ್ಗೇನು ದುಡ್ಡು ಗಿಡ್ಡು ಅವ್ರು DM ಏನು ಹಾರ್ರಿ ಒಳಗೆ ಅವ್ರು ಕರೆದು ಏನಾದ ಹರವಾಳ ಸರ್ 4-5 ಮಂದಿ ಕರೆದಿದ್ರು. ಏನಾದ ನಮ್ಗೆ ನಾವು 4-5 ಮಂದಿ ಕುಂತ ಮಾತಾಡಿದೆವು. ನಮ್ಗೇನು ಬೇಕಾಗಿಲ್ರಿ, ದುಡ್ಡು ಗಿಡ್ಡು ಬೇಕಾಗಿಲ್ಲ, ನೀವೇನಾದ್ರು ನಾವು ಹ್ಯಾಂಗ್ ಮಗಳಿಗೆ ನಾವು ಕಳಿಸಿ ಹಂಗೆ ವಾಪಸ್ ಕಳಿಸ್ರಿ, ಅದ್ರ ನಡ್ಕೋತ ಬರ್ಬೇಕು ನಾವು. ಅವ್ರು ಏನಂದ್ರಿ ನಾವು ಎಲ್ಲ ಮಾಡ್ತೀವ್ರಿ, ನೀವು ತಾಳ್ಮೆ ಹೇಳ್ರಿ, ಎಲ್ಲಿ ಕಂಪ್ಲೇಂಟ್ ಕೊಡ್ಲಾಕ್ ಹೋಗ್ಬೇಡ್ರಿ, ನೀವು ಏನು ಮಾಡ್ಬೇಡ್ರಿ, ನಿಮ್ದು ಏನ್ ಖರ್ಚದ್ ನಾವು ಅಲ್ಲಿ ಆಗಿದ್ ನಾವು ಮಾಡ್ಕೋತೀವಿ, ನಮ್ಮ ಹಾಸ್ಪಿಟಲ್ದಾಗ ಸಪ್ರೇಟ್ ನಿಮ್ಮ ಮಗಳಿಗೆ ಇದು ಮಾಡ್ತೀವಿ. ಆಯ್ತು ತಗೋರಿ ಅಂತ ಹೇಳಿ ನಾವು ಸಪ್ರೇಟ್ ಮಾಡಿದ್ರು. ಅಲ್ಲಿ ICU ರೂಮ್ದಾಗ ಸಪ್ರೇಟೇ ಮಾಡ್ಯಾರ. ಮಾಡಿ ಈಗೇನಂತಾರ ಬಸವೇಶ್ವರ ಹಾಸ್ಪಿಟ್ಲಿಗೆ ಯಥ ಪ್ರಕಾರ ಎಲ್ಲ ರೀತಿಯಿಂದ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅವರಿಗೆ ರೂಟೀನ್ ಯಾವ ಡೋಸ್ ಬೇರೆಯವ್ರಿಗೆ ಕೊಡ್ತೀವೋ ಅದೇ ತರ ಅನಸ್ತಿಸೆ ಕೊಟ್ಟಿದ್ದೀವಿ. ಆ ಪೇಷಂಟ್ಗೆ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಅಂತ ಹೇಳಿ ಒಂದು ಇದು ಡೆವಲಪ್ ಆಯ್ತು ಇಂಟ್ರಾಪ್ ನಲ್ಲಿ. ನಾವು ಆಪರೇಷನ್ ಮಾಡುವಾಗ ಅನಸ್ತಿಸಿಯಾ ಕೊಟ್ಟ ಮೇಲೆ ಅದರ ಕಾರಣ ಒಂದು ಕಾರ್ಡಿಯೋಮಯೋಪತಿ, ಸ್ಟ್ರೆಸ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೀವಿ, ಡ್ಯೂ ಟು ಲಾಂಗ್ ಸ್ಟ್ಯಾಂಡಿಂಗ್ ಹೈಪೋಥೈರಾಯ್ಡಿಸಮ್ ಅಂತ. ಆ ತರ ಒಂದು ಪೇಷಂಟ್ ಅಲ್ಲಿ ಸ್ವಲ್ಪ ಕೊರತೆ ಇರುವಂತ ಕಾರಣದಿಂದ ಅದು ಡೆವಲಪ್ ಆಗಿ ಮುಂದೆ 1 ತಾಸಿನವರೆಗೂ ಅವರ ಒಂದು ಹಾರ್ಟ್ ಬಂದಾಗಿತ್ತು. ಅದನ್ನ ಸ್ಟಾರ್ಟ್ ಮಾಡಿ ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.